ಗಣೇಶ್ ಗೌಡ ಕೊಲೆ ಕೇಸ್ನಲ್ಲಿ 5 ಜನ ಆರೋಪಿಗಳ ಬಂಧನ ಆಗಿದೆ. ಚಿಕ್ಕಮಗಳೂರಿನ ಸಖರಾಯಪಟ್ಟಣದಲ್ಲಿ ನಡೆದಿದ್ದ ಕೊಲೆ ಇದು. ಕಾಂಗ್ರೆಸ್ನ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದ ಗಣೇಶ್ ಗೌಡ. ಆರೋಪಿಗಳ ಪತ್ತೆಗೆ 4 ವಿಶೇಷ ತಂಡವನ್ನ ಎಸ್ಪಿ ವಿಕ್ರಮ್ ಆಮಟೆ ಅವರು ರಚಿಸಿದ್ರು. ಸದ್ಯ 5 ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಗಣೇಶ್ ಗೌಡ ಕೊಲೆ ಕೇಸ್ನಲ್ಲಿ 5 ಜನ ಆರೋಪಿಗಳ ಬಂಧನ ಆಗಿದೆ. ಚಿಕ್ಕಮಗಳೂರಿನ ಸಖರಾಯಪಟ್ಟಣದಲ್ಲಿ ನಡೆದಿದ್ದ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಬಂಧನ ಆಗಿದೆ. ಆರೋಪಿಗಳ ಪತ್ತೆಗೆ 4 ವಿಶೇಷ ತಂಡವನ್ನ ಎಸ್ಪಿ ವಿಕ್ರಮ್ ಆಮಟೆ ಅವರು ರಚಿಸಿದ್ರು. ಸದ್ಯ 5 ಆರೋಪಿಗಳನ್ನ ಪೊಲೀಸರು ಈಗ ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಖರಾಯಪಟ್ಟಣ ಗ್ರಾಮ ಪಂಚಾಯತ್ನ ಸದಸ್ಯ ಗಣೇಶ್ ಗೌಡ ಈತನ ಹತ್ಯೆ ಪ್ರಕರಣದಲ್ಲಿ ಈಗ 5 ಜನರ ಬಂಧನ ಆಗಿದೆ. ವಿಶೇಷ ತಂಡವನ್ನ ರಚಿಸಿ ಈ ಕೊಲೆಗಡುಕರಿಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ರು. ಈಗ 5 ಜನರ ಬಂಧನ ಆಗಿದೆ ಎನ್ನುವಂತ ಮಾಹಿತಿ ಲಭ್ಯ. ಗಣೇಶ್ ಗೌಡ ಕೊಲೆ ಕೇಸ್ನಲ್ಲಿ 5 ಜನ ಆರೋಪಿಗಳ ಬಂಧನ ಆಗಿದೆ. ಚಿಕ್ಕಮಗಳೂರಿನ ಸಖರಾಯಪಟ್ಟಣದಲ್ಲಿ ನಡೆದಿದ್ದ ಕೊಲೆ ಇದು. ಕಾಂಗ್ರೆಸ್ನ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದ ಗಣೇಶ್ ಗೌಡ. ಆರೋಪಿಗಳ ಪತ್ತೆಗೆ 4 ವಿಶೇಷ ತಂಡವನ್ನ ಎಸ್ಪಿ ವಿಕ್ರಮ್ ಆಮಟೆ ಅವರು ರಚಿಸಿದ್ರು. ಸದ್ಯ 5 ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಗಣೇಶ್ ಗೌಡ ಕೊಲೆ ಕೇಸ್ನಲ್ಲಿ 5 ಜನ ಆರೋಪಿಗಳ ಬಂಧನ ಆಗಿದೆ. ಚಿಕ್ಕಮಗಳೂರಿನ ಸಖರಾಯಪಟ್ಟಣದಲ್ಲಿ ನಡೆದಿದ್ದ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಬಂಧನ ಆಗಿದೆ. ಆರೋಪಿಗಳ ಪತ್ತೆಗೆ 4 ವಿಶೇಷ ತಂಡವನ್ನ ಎಸ್ಪಿ ವಿಕ್ರಮ್ ಆಮಟೆ ಅವರು ರಚಿಸಿದ್ರು. ಸದ್ಯ 5 ಆರೋಪಿಗಳನ್ನ ಪೊಲೀಸರು ಈಗ ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಖರಾಯಪಟ್ಟಣ ಗ್ರಾಮ ಪಂಚಾಯತ್ನ ಸದಸ್ಯ ಗಣೇಶ್ ಗೌಡ ಈತನ ಹತ್ಯೆ ಪ್ರಕರಣದಲ್ಲಿ ಈಗ 5 ಜನರ ಬಂಧನ ಆಗಿದೆ. ವಿಶೇಷ ತಂಡವನ್ನ ರಚಿಸಿ ಈ ಕೊಲೆಗಡುಕರಿಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ರು. ಈಗ 5 ಜನರ ಬಂಧನ ಆಗಿದೆ ಎನ್ನುವಂತ ಮಾಹಿತಿ ಲಭ್ಯ. ಗಣೇಶ್ ಗೌಡ ಕೊಲೆ ಕೇಸ್ನಲ್ಲಿ 5 ಜನ ಆರೋಪಿಗಳ ಬಂಧನ ಆಗಿದೆ. ಚಿಕ್ಕಮಗಳೂರಿನ ಸಖರಾಯಪಟ್ಟಣದಲ್ಲಿ ನಡೆದಿದ್ದ ಕೊಲೆ ಇದು. ಕಾಂಗ್ರೆಸ್ನ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದ ಗಣೇಶ್ ಗೌಡ. ಆರೋಪಿಗಳ ಪತ್ತೆಗೆ 4 ವಿಶೇಷ ತಂಡವನ್ನ ಎಸ್ಪಿ ವಿಕ್ರಮ್ ಆಮಟೆ ಅವರು ರಚಿಸಿದ್ರು. ಸದ್ಯ 5 ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಗಣೇಶ್ ಗೌಡ ಕೊಲೆ ಕೇಸ್ನಲ್ಲಿ 5 ಜನ ಆರೋಪಿಗಳ ಬಂಧನ ಆಗಿದೆ. ಚಿಕ್ಕಮಗಳೂರಿನ ಸಖರಾಯಪಟ್ಟಣದಲ್ಲಿ ನಡೆದಿದ್ದ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಬಂಧನ ಆಗಿದೆ. ಆರೋಪಿಗಳ ಪತ್ತೆಗೆ 4 ವಿಶೇಷ ತಂಡವನ್ನ ಎಸ್ಪಿ ವಿಕ್ರಮ್ ಆಮಟೆ ಅವರು ರಚಿಸಿದ್ರು. ಸದ್ಯ 5 ಆರೋಪಿಗಳನ್ನ ಪೊಲೀಸರು ಈಗ ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಖರಾಯಪಟ್ಟಣ ಗ್ರಾಮ ಪಂಚಾಯತ್ನ ಸದಸ್ಯ ಗಣೇಶ್ ಗೌಡ ಈತನ ಹತ್ಯೆ ಪ್ರಕರಣದಲ್ಲಿ ಈಗ 5 ಜನರ ಬಂಧನ ಆಗಿದೆ. ವಿಶೇಷ ತಂಡವನ್ನ ರಚಿಸಿ ಈ ಕೊಲೆಗಡುಕರಿಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ರು. ಈಗ 5 ಜನರ ಬಂಧನ ಆಗಿದೆ ಎನ್ನುವಂತ ಮಾಹಿತಿ ಲಭ್ಯ. ಗಣೇಶ್ ಗೌಡ ಕೊಲೆ ಕೇಸ್ನಲ್ಲಿ 5 ಜನ ಆರೋಪಿಗಳ ಬಂಧನ ಆಗಿದೆ. ಚಿಕ್ಕಮಗಳೂರಿನ ಸಖರಾಯಪಟ್ಟಣದಲ್ಲಿ ನಡೆದಿದ್ದ ಕೊಲೆ ಇದು. ಕಾಂಗ್ರೆಸ್ನ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದ ಗಣೇಶ್ ಗೌಡ. ಆರೋಪಿಗಳ ಪತ್ತೆಗೆ 4 ವಿಶೇಷ ತಂಡವನ್ನ ಎಸ್ಪಿ ವಿಕ್ರಮ್ ಆಮಟೆ ಅವರು ರಚಿಸಿದ್ರು. ಸದ್ಯ 5 ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಗಣೇಶ್ ಗೌಡ ಕೊಲೆ ಕೇಸ್ನಲ್ಲಿ 5 ಜನ ಆರೋಪಿಗಳ ಬಂಧನ ಆಗಿದೆ. ಚಿಕ್ಕಮಗಳೂರಿನ ಸಖರಾಯಪಟ್ಟಣದಲ್ಲಿ ನಡೆದಿದ್ದ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಬಂಧನ ಆಗಿದೆ. ಆರೋಪಿಗಳ ಪತ್ತೆಗೆ 4 ವಿಶೇಷ ತಂಡವನ್ನ ಎಸ್ಪಿ ವಿಕ್ರಮ್ ಆಮಟೆ ಅವರು ರಚಿಸಿದ್ರು. ಸದ್ಯ 5 ಆರೋಪಿಗಳನ್ನ ಪೊಲೀಸರು ಈಗ ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಖರಾಯಪಟ್ಟಣ ಗ್ರಾಮ ಪಂಚಾಯತ್ನ ಸದಸ್ಯ ಗಣೇಶ್ ಗೌಡ ಈತನ ಹತ್ಯೆ ಪ್ರಕರಣದಲ್ಲಿ ಈಗ 5 ಜನರ ಬಂಧನ ಆಗಿದೆ. ವಿಶೇಷ ತಂಡವನ್ನ ರಚಿಸಿ ಈ ಕೊಲೆಗಡುಕರಿಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ರು. ಈಗ 5 ಜನರ ಬಂಧನ ಆಗಿದೆ ಎನ್ನುವಂತ ಮಾಹಿತಿ ಲಭ್ಯ. ಗಣೇಶ್ ಗೌಡ ಕೊಲೆ ಕೇಸ್ನಲ್ಲಿ 5 ಜನ ಆರೋಪಿಗಳ ಬಂಧನ ಆಗಿದೆ. ಚಿಕ್ಕಮಗಳೂರಿನ ಸಖರಾಯಪಟ್ಟಣದಲ್ಲಿ ನಡೆದಿದ್ದ ಕೊಲೆ ಇದು. ಕಾಂಗ್ರೆಸ್ನ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದ ಗಣೇಶ್ ಗೌಡ. ಆರೋಪಿಗಳ ಪತ್ತೆಗೆ 4 ವಿಶೇಷ ತಂಡವನ್ನ ಎಸ್ಪಿ ವಿಕ್ರಮ್ ಆಮಟೆ ಅವರು ರಚಿಸಿದ್ರು. ಸದ್ಯ 5 ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಗಣೇಶ್ ಗೌಡ ಕೊಲೆ ಕೇಸ್ನಲ್ಲಿ 5 ಜನ ಆರೋಪಿಗಳ ಬಂಧನ ಆಗಿದೆ. ಚಿಕ್ಕಮಗಳೂರಿನ ಸಖರಾಯಪಟ್ಟಣದಲ್ಲಿ ನಡೆದಿದ್ದ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಬಂಧನ ಆಗಿದೆ. ಆರೋಪಿಗಳ ಪತ್ತೆಗೆ 4 ವಿಶೇಷ ತಂಡವನ್ನ ಎಸ್ಪಿ ವಿಕ್ರಮ್ ಆಮಟೆ ಅವರು ರಚಿಸಿದ್ರು.
ಸದ್ಯ 5 ಆರೋಪಿಗಳನ್ನ ಪೊಲೀಸರು ಈಗ ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಕರಾಯಪಟ್ಟಣ ಗ್ರಾಮ ಪಂಚಾಯತ್ನ ಸದಸ್ಯ ಗಣೇಶ್ ಗೌಡ ಈತನ ಹತ್ಯೆ ಪ್ರಕರಣದಲ್ಲಿ ಈಗ 5 ಜನರ ಬಂಧನ ಆಗಿದೆ. ವಿಶೇಷ ತಂಡವನ್ನ ರಚಿಸಿ ಈ ಕೊಲೆಗಡುಕರಿಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ರು. ಈಗ 5 ಜನರ ಬಂಧನ ಆಗಿದೆ ಎನ್ನುವಂತ ಮಾಹಿತಿ ಲಭ್ಯ. ಗಣೇಶ್ ಗೌಡ ಕೊಲೆ ಕೇಸ್ನಲ್ಲಿ 5 ಜನ ಆರೋಪಿಗಳ ಬಂಧನ ಆಗಿದೆ. ಚಿಕ್ಕಮಗಳೂರಿನ ಸಖರಾಯಪಟ್ಟಣದಲ್ಲಿ ನಡೆದಿದ್ದ ಕೊಲೆ ಇದು. ಕಾಂಗ್ರೆಸ್ನ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದ ಗಣೇಶ್ ಗೌಡ. ಆರೋಪಿಗಳ ಪತ್ತೆಗೆ 4 ವಿಶೇಷ ತಂಡವನ್ನ ಎಸ್ಪಿ ವಿಕ್ರಮ್ ಆಮಟೆ ಅವರು ರಚಿಸಿದ್ರು. ಸದ್ಯ 5 ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಗಣೇಶ್ ಗೌಡ ಕೊಲೆ ಕೇಸ್ನಲ್ಲಿ 5 ಜನ ಆರೋಪಿಗಳ ಬಂಧನ ಆಗಿದೆ. ಚಿಕ್ಕಮಗಳೂರಿನ ಸಖರಾಯಪಟ್ಟಣದಲ್ಲಿ ನಡೆದಿದ್ದ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಬಂಧನ ಆಗಿದೆ. ಆರೋಪಿಗಳ ಪತ್ತೆಗೆ 4 ವಿಶೇಷ ತಂಡವನ್ನ ಎಸ್ಪಿ ವಿಕ್ರಮ್ ಆಮಟೆ ಅವರು ರಚಿಸಿದ್ರು. ಸದ್ಯ 5 ಆರೋಪಿಗಳನ್ನ ಪೊಲೀಸರು ಈಗ ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಖರಾಯಪಟ್ಟಣ ಗ್ರಾಮ ಪಂಚಾಯತ್ನ ಸದಸ್ಯ ಗಣೇಶ್ ಗೌಡ ಈತನ ಹತ್ಯೆ ಪ್ರಕರಣದಲ್ಲಿ ಈಗ 5 ಜನರ ಬಂಧನ ಆಗಿದೆ. ವಿಶೇಷ ತಂಡವನ್ನ ರಚಿಸಿ ಈ ಕೊಲೆಗಡುಕರಿಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ರು. ಈಗ 5 ಜನರ ಬಂಧನ ಆಗಿದೆ ಎನ್ನುವಂತ ಮಾಹಿತಿ ಲಭ್ಯ. ಗಣೇಶ್ ಗೌಡ ಕೊಲೆ ಕೇಸ್ನಲ್ಲಿ 5 ಜನ ಆರೋಪಿಗಳ ಬಂಧನ ಆಗಿದೆ. ಚಿಕ್ಕಮಗಳೂರಿನ ಸಖರಾಯಪಟ್ಟಣದಲ್ಲಿ ನಡೆದಿದ್ದ ಕೊಲೆ ಇದು. ಕಾಂಗ್ರೆಸ್ನ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದ ಗಣೇಶ್ ಗೌಡ. ಆರೋಪಿಗಳ ಪತ್ತೆಗೆ 4 ವಿಶೇಷ ತಂಡವನ್ನ ಎಸ್ಪಿ ವಿಕ್ರಮ್ ಆಮಟೆ ಅವರು ರಚಿಸಿದ್ರು. ಸದ್ಯ 5 ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಗಣೇಶ್ ಗೌಡ ಕೊಲೆ ಕೇಸ್ನಲ್ಲಿ 5 ಜನ ಆರೋಪಿಗಳ ಬಂಧನ ಆಗಿದೆ. ಚಿಕ್ಕಮಗಳೂರಿನ ಸಖರಾಯಪಟ್ಟಣದಲ್ಲಿ ನಡೆದಿದ್ದ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಬಂಧನ ಆಗಿದೆ. ಆರೋಪಿಗಳ ಪತ್ತೆಗೆ 4 ವಿಶೇಷ ತಂಡವನ್ನ ಎಸ್ಪಿ ವಿಕ್ರಮ್ ಆಮಟೆ ಅವರು ರಚಿಸಿದ್ರು. ಸದ್ಯ 5 ಆರೋಪಿಗಳನ್ನ ಪೊಲೀಸರು ಈಗ ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಖರಾಯಪಟ್ಟಣ ಗ್ರಾಮ ಪಂಚಾಯತ್ನ ಸದಸ್ಯ ಗಣೇಶ್ ಗೌಡ ಈತನ ಹತ್ಯೆ ಪ್ರಕರಣದಲ್ಲಿ ಈಗ 5 ಜನರ ಬಂಧನ ಆಗಿದೆ. ವಿಶೇಷ ತಂಡವನ್ನ ರಚಿಸಿ ಈ ಕೊಲೆಗಡುಕರಿಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ರು. ಈಗ 5 ಜನರ ಬಂಧನ ಆಗಿದೆ ಎನ್ನುವಂತ ಮಾಹಿತಿ ಲಭ್ಯ. ಗಣೇಶ್ ಗೌಡ ಕೊಲೆ ಕೇಸ್ನಲ್ಲಿ 5 ಜನ ಆರೋಪಿಗಳ ಬಂಧನ ಆಗಿದೆ. ಚಿಕ್ಕಮಗಳೂರಿನ ಸಖರಾಯಪಟ್ಟಣದಲ್ಲಿ ನಡೆದಿದ್ದ ಕೊಲೆ ಇದು. ಕಾಂಗ್ರೆಸ್ನ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದ ಗಣೇಶ್ ಗೌಡ. ಆರೋಪಿಗಳ ಪತ್ತೆಗೆ 4 ವಿಶೇಷ ತಂಡವನ್ನ ಎಸ್ಪಿ ವಿಕ್ರಮ್ ಆಮಟೆ ಅವರು ರಚಿಸಿದ್ರು. ಸದ್ಯ 5 ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಗಣೇಶ್ ಗೌಡ ಕೊಲೆ ಕೇಸ್ನಲ್ಲಿ 5 ಜನ ಆರೋಪಿಗಳ ಬಂಧನ ಆಗಿದೆ. ಚಿಕ್ಕಮಗಳೂರಿನ ಸಖರಾಯಪಟ್ಟಣದಲ್ಲಿ ನಡೆದಿದ್ದ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಬಂಧನ ಆಗಿದೆ. ಆರೋಪಿಗಳ ಪತ್ತೆಗೆ 4 ವಿಶೇಷ ತಂಡವನ್ನ ಎಸ್ಪಿ ವಿಕ್ರಮ್ ಆಮಟೆ ಅವರು ರಚಿಸಿದ್ರು. ಸದ್ಯ 5 ಆರೋಪಿಗಳನ್ನ ಪೊಲೀಸರು ಈಗ ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಖರಾಯಪಟ್ಟಣ ಗ್ರಾಮ ಪಂಚಾಯತ್ನ ಸದಸ್ಯ ಗಣೇಶ್ ಗೌಡ ಈತನ ಹತ್ಯೆ ಪ್ರಕರಣದಲ್ಲಿ ಈಗ 5 ಜನರ ಬಂಧನ ಆಗಿದೆ. ವಿಶೇಷ ತಂಡವನ್ನ ರಚಿಸಿ ಈ ಕೊಲೆಗಡುಕರಿಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ರು. ಈಗ 5 ಜನರ ಬಂಧನ ಆಗಿದೆ ಎನ್ನುವಂತ ಮಾಹಿತಿ ಲಭ್ಯ.